ಯಾಕೆ ಆ ಭೇದ ಭಾವ ಇಟ್ಟಿದ್ದಾರೋ ನಾ ಕಾಣೆ. ನಾನು ಪ್ರೀತಿಸಿದ ಜಗದೀಶ್ ಗುಣದಲ್ಲಿ ಶ್ರೀಮಂತ, ಮನಸ್ಸಿನಲ್ಲಿ ಮಾನವಂತ. ನಿಜವಾಗಿ ಇಂತಹ ಜಗದೀಶ್ ನಾನು ಪಡೆಯಬೇಕಾದ್ರೆ ನಾನು 7 ಜನ್ಮದ ಪುಣ್ಯನೇ ಮಾಡಿದೆ. ಈಗಿನ ವರ್ಣನೆಯನ್ನು ಕೇಳಿ ನನ್ನ ಮನಸ್ಸಿಗೆ ಆನಂದವಾಗಿ ಸ್ವರ್ಗದಿಂದ ಭೂಲೋಕಕ್ಕೆ ಮನಸಾರಿ ಮೆಚ್ಚಿ ಮದುವೆಯಾಗುವುದು. ನಮ್ಮಪ್ಪನ ಹೆಸರು ಕೇಳಿದ್ರೆ ನೀನಾಗಬೇಕಲ್ಲ. ನಿಮ್ಮಪ್ಪನೇನು ಹುಳಿ ಅಂತ ತಿಳಿದಿರುವೆಯ? ಈ ಜಗದೀಶ ಮನಸ್ಸು ಮಾಡಿದರೆ ನೀವಿಲ್ಲದೆ ನೀರಿಲ್ಲದ ಬಂಜರ ಭೂಮಿಯಂತೆ ನನ್ನ. ನೀವಿಲ್ಲಿ ಒಂದು ಕ್ಷಣ ಕೂಡ ಇರೋಕ್ಕಾಗೋದಿಲ್ಲ ಅಂತ ಗೊತ್ತಿದ್ರು ಯಾಕೆ ಬರೋದಕ್ಕಿಂತಲೂ ಏರ್ಪಡಿದ್ರೆ? ಗೌರಿ, ಪ್ರೇಮಿಗಳಿಗೆ ಹಾದಿ ಎಂದು ಸುಗಮವಾಗಿರುವುದಿಲ್ಲ. ಆ ಹಾದಿ ಸುಗಮವಾಗಬೇಕಾದ್ರೆ ನಾನು ನೀನು ಬೇರೆ ಎಂಬ ಆಯದ ಹೇಳಿದಾಗಲೇ ನಿಮ್ಮಪ್ಪ ನಾಗೇಗೌಡನ ಸೊಕ್ಕು ಮುರಿಯುವುದು. ಗೌರಿ, ಹೌದು, ನಮ್ಮಪ್ಪನ ಕೆಟ್ಟ ವರ್ತನೆ ನೋಡ್ತಾ ಇದ್ರೆ ನನಗೆ ತುಂಬಾ ಅಸಹ್ಯ ಅನಿಸ್ತಾ ಇದೆ. ಅದು ಅಲ್ಲದೆ ದುಷ್ಟ ದುರಹಂಕಾರಿಯಾದ ಪ್ರತಾಪ್ನ ತಂದು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅನ್ನಾಗಿ ಮಾಡಿದ್ದಾನೆ. ನಮ್ಮಿಬ್ಬರ ಪ್ರೀತಿ ವಿಷಯ ಕೇಳಿದ್ರೆ ಕೆಂಡಕ್ಕೆ ಆಗ್ತಾ ಇದ್ದಾನೆ ಅಂದ್ಮೇಲೆ ನನಗೆ ಅದು ತುಂಬಾ ಭಯ ಆಗ್ತದೆ. ಜಗದೀಶ್, ಭಯಪಡಬೇಡ ಗೌರಿ. ಪ್ರೀತಿ ಬೆಂಕಿ ಅಂತ ಹೇಳ್ತಾರೆ. ಅದೇ ಬೆಂಕಿ ಹತ್ತಿ ಉರಿದರೆ ಮನೆಯನ್ನೇ ಸುಟ್ಟು ಸರ್ವನಾಶ ಮಾಡುತ್ತದೆ. ಪ್ರೀತಿಯಿಂದ ಜ್ಯೋತಿ ಹಚ್ಚಿದರೆ ಮನೆಯನ್ನೇ ಬೆಳಗುತ್ತದೆ. ನಾನು ನೀನು ಮನೆ ಸುಡುವ ಬೆಂಕಿ ಆಗೋದು ಬೇಡ, ಮನೆ ಬೆಳಗುವ ಜ್ಯೋತಿ ಆಗುವುದು. ಆದಷ್ಟು ಬೇಗ ನಾವಿಬ್ರು ಸತಿಪತಿಗಳಾದ್ರೆ ಯಾವ ಭಯವೂ ಇರೋದಿಲ್ಲ. ಆಗ ನಮ್ಮನ್ನು ಕೇಳೋರು ಯಾರು ಇರೋದಿಲ್ಲ. ನಮ್ಮ ತಂದೆ ಭಯ ಕೂಡ ಇರೋದಿಲ್ಲ. ನಿಮ್ಮಪ್ಪನ ಭಯವನ್ನು ಹೇಳುತ್ತಿರಲಿಲ್ಲ. ನಾನು ನಮ್ಮ ಅಪ್ಪನಿಗೆ ಹೆದರುತ್ತೇನೆ ತಿಳಿದಿರುವೆಯ? ಅಣ್ಣ ತಮ್ಮಂದರಿಬ್ಬರು ಮನಸ್ಸು ಮಾಡಿದರೆ ಎದುರಿಗೆ ಬರುವ ಹುಲಿಯನ್ನು ಕೊಚ್ಚಿಕೊಳ್ಳುವ ಸಾಮರ್ಥ್ಯ ನನ್ನ ಸೋದರ ಮಾವ ಶಿವಪ್ಪ ತುಂಬಿ ಕಳಿಸನಾಯಿ ಅಂದಾಗ ನರಸತ್ತ ನಮ್ಮ ಅಪ್ಪನಿಗೆ ಎದುರುವನೆ. ನೀವಿಬ್ರು ಅಣ್ಣ ತಮ್ಮಂದ್ರು ಶ್ರೀರಾಮಚಂದ್ರ ಇದ್ದಂತೆ. ನಿಮ್ಮನ್ನ ಎದುರು ಹಾಕೊಳ್ಳುವಂತ ಧೈರ್ಯ ಯಾರಿಗೂ ಇಲ್ಲ ಹೇಳಿ. ಆದ್ರೂ ಕೂಡ ಮೋಸಕ್ಕೆ ಯಾವುದು ಈಡಲ್ಲ ಜಗದೀಶ್. ಮೋಸಕ್ಕೆ ನಿನ್ನ ತಂದೆ ಎತ್ತಿದ ಕೈ ಅಂತ ನನಗೆ ಚೆನ್ನಾಗಿ ಗೊತ್ತುಗೌರಿ. ಅಂತವರ ಸೊಕ್ಕು ಅಡಗಿಸಬೇಕಾದ್ರೆ ನಿನ್ನ ಸಂಪೂರ್ಣ ಸಹಕಾರ ನನಗೆ ಬೇಕು. ಅದಕ್ಕಾಗಿ ನನ್ನ ತಮ್ಮ ಸಂಗಮೇಶ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಗೌರಿ, ನಾಳೆ ಮೋಸಕ್ಕೆ ಯಾವುದಿಲ್ಲ. ಮಹಾಭಾರತದಲ್ಲಿ ಕೃಷ್ಣ ಹೇಳಿದ್ದಾನೆ, ಮೋಸಗಾರರನ್ನು ಮೋಸದಿಂದಲೇ ಜಯಿಸಬೇಕು. ಹಾಗೆ ಮೋಸಗಾರರಿಗೆ ಮೋಸ ಮಾಡಿದರೆ ತಪ್ಪಿಲ್ಲ. ಗೌರಿ, ನಾಳೆ ನೀನು ನನ್ನ ಜೊತೆ ಮದುವೆಯಾಗಲು ತಯಾರಾಗಬಹುದು. ಮದುವೆನಾ? ಇದಕ್ಕೆ ನನ್ನ ತಂದೆ ನಿನ್ನ ತಂದೆ ಅಂತ ಕುಳಿತರೆ ನಾನು ನಿನ್ನ ಮದುವೆ. ಗೌರಿ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ನಿನ್ನ ತಂದೆ ನೀನು ವಿರುದ್ಧವಾಗಿ ನಿಂತು ನಾಳೆ ನನ್ನ ಜೊತೆ ಮದುವೆಯಾಗಲು ತಯಾರಾಗುವುದು. ಅನ್ನೋದೇನಿದೆ ಜಗದೀಶ್? ಹೆತ್ತ ತಂದೆಗೆ ವಿರುದ್ಧವಾಗಿ ಮದುವೆ ಆಗ್ಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರ್ಬೇಕಾದ್ರೆ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಲ್ವಾ? ಕರೆಕ್ಟ್ ಗೌರಿ. ಕಣ್ಕಣ ಬಲ ಕೂಡಿ ಬಂದಾಗ ಕರುವಿನ ಸಂಬಂಧವೂ ಕಿತ್ತೊಗೆಯಬೇಕಾಗುತ್ತದೆ. ಗೌರಿ, ನಾಳೆ ನಿನ್ನ ಒಂದು ಕೂದಲಿಗೆ ಧಕ್ಕೆ ಆಗದಂತೆ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಈಗಲಾದರೂ ಅರಳಬಾರದೇ ನಿನ್ನ ನಗುಮುಖದಿಂದ ನಗುತ್ತಲ್ಲ. ನನ್ನ ಹೃದಯದ ರಾಜ್ಯದ ನನ್ನ ಮುಂದೆ ನಿಂತು ನಗು ನಗು ಒಂದು ನವಿಲಾಗಿ ನಡೀತಾ ಇರುವಾಗ ನಾನು ನಗದೇ ಇರುವೆನು? ಓಹೋ, ಆಕಾಶದ ನಕ್ಷತ್ರಗಳು ಕೆಳಗಿರಲು ಕೆಲವೇ ಕ್ಷಣಗಳು ನಿನ್ನ ಮಗನನ್ನು ನೋಡಲು. ರಾಣಿಯವರೇ, ಇದೇ ಸಂತೋಷದಲ್ಲಿ ಹೊರ ಆಯ್ತು ಅಣ್ಣ ಮನೆಗೆ.
ಜೀವನ ರಸ ಜೀವ